ಉಡುಪಿಯ ಅಂಕೋಲಾ ತಾಲೂಕಿನ ಶಿರೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಗುಡ್ಡವೊಂದು ಕುಸಿದು ಮನೆಯೊಂದರ ಮೇಲೆ ಬಿದ್ದ ಪರಿಣಾಮ ಒಂದೇ ಕುಟುಂಬದ 5 ಸೇರಿದಂತೆ ಒಟ್ಟು 9 ಮಂದಿ ಮಣ್ಣಿನಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಹೆದ್ದಾರಿ ಪಕ್ಕದಲ್ಲಿಯೇ ಚಹಾ ಅಂಗಡಿಯ ಬದಿಯಲ್ಲಿ ಇದ್ದ ಮನೆ ಸಂಪೂರ್ಣ ಕೊಚ್ಚಿ ಹೋಗಿದೆ. ಧರೆ ಕುಸಿದ ರಭಸಕ್ಕೆ ಪಕ್ಕದಲ್ಲಿಯೇ ನಿಂತಿದ್ದ ಲಾರಿ ಗಂಗಾವಳಿ ನದಿಯಲ್ಲಿ ತೇಲಿ ಬಂದಿದೆ. ಲಕ್ಷ್ಮಣ ನಾಯ್ಕ, ಶಾಂತಿ ನಾಯ್ಕ, ರೋಷನ್, ಅವಾಂತಿಕಾ, ಜಗನ್ನಾಥ್ ಸೇರಿದಂತೆ ಒಟ್ಟು 9 ಮಂದಿ ಮಣ್ಣಿನಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸದ್ಯ ವಾಹನ ಸಂಚಾರವನ್ನು ನಿಷೇಧ ಹಾಕಲಾಗಿದೆ. ನಾನು ಕಳಿಸಿದೆ, ವಿಡಿಯೋ ಕಳಿಸ್ತಾ ಇದ್ದೀನಿ ನಿಮಗೆ. ಸುದ್ದಿ ಒಂಚೂರು ನಾನು ಹೇಳಿದೆ ನಿಮಗೆ, ಈಗ ಸುದ್ದಿನೂ ಸಣ್ಣ ಸಣ್ಣ ಹೊಡಿತಾ ಇದ್ದೀನಿ. ಗಂಗಾವಳಿ ಸೇತುವೆ ಈ ಕಡೆಗೆ ಟ್ಯಾಂಕರ್ ಅಂತೂ ನೀನು ಹೋಗಿದೆ. ಅಂಗಡಿ ಒಳಗೆ ಒಂದು ಲಕ್ಷ್ಮಣ ಅಂಗಡಿ ಅಂತ ಒಂದಿತ್ತು, ಅಂಗಡಿಯವರು ಪೂರ್ತಿ ಎಷ್ಟು ಜನರು ಜೀವಂತ ಸಮಾಧಿಯಾಗಿತ್ತು. ಎಲ್ಲಿ ಅಲ್ಲ ನಾವು ಇಲ್ಲಿ ನಾಗೇಶ್ ಏ ಗೂಡಪ್ಪನ ಅಂಗಡಿಯವರು ಆದ್ರ ಕಡ ಅಕ್ಷಯ್ ಕೇಳ್ರ ಕಡ ಎಲ್ಲಿ ಇದ್ದಿತ್ರ ಕಡ ಅವರು ಒಂದು 8 ಗಾಡಿ ಇರುವ ಮತ್ತಲ್ಲಿ ಅವ್ರು ಹೆಂಗ ಆಗೋರಲ್ಲ. ಅಂಗಡಿ ಎಲ್ಲನೂ ಮಕ್ಕಳು ಮರಿಯೆಲ್ಲ